ನಾನು ನನ್ನ ಗಂಡನೊಂದಿಗೆ ಬದುಕಲಾರೆ. ಅವರಿಗೆ ನಾನು ಇಷ್ಟ ಇಲ್ಲ. ನನ್ನನ್ನು ಕೀಳಾಗಿ ನೋಡ್ಕೊಳ್ತಾರೆ. ಯಾವ ಜೀವಿನೇ ಆಗಲಿ ವಿಷ ಸೇವಿಸಿದ ಮೇಲೆ ಬದುಕೋಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲೊಂದು ಕತೆ ಇದೆ. ಅದನ್ನು ಕೇಳಿದರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಈ ಕತೆಯಲ್ಲಿ ಬರೋ ಹುಡುಗಿ ಹೆಸರು ಸಂಗೀತಾ. ಸಂಗೀತಾ ತುಂಬಾ ಸುಂದರವಾದ ಹುಡುಗಿ ಆಗಿರ್ತಾಳೆ. ಆಕೆಯ ಮದುವೆ ಆಗಿ 2 ವರ್ಷ ಆಗಿರುತ್ತೆ. ಅವಳಿಗೆ ತನ್ನ ಮದುವೆ ಜೀವನದ ಮೇಲೆ ಜಿಗುಪ್ಸೆ ಹೊಂದಿರುತ್ತಾಳೆ. ಅಷ್ಟೇ ಅಲ್ಲದೆ ತನ್ನ ಗಂಡ ತನ್ನನ್ನು ಇಷ್ಟಪಡುತ್ತಿಲ್ಲ, ತನಗಾಗಿ ಸ್ವಲ್ಪ ಸಮಯ ನೀಡುತ್ತಿಲ್ಲ ಎಂದು ಪ್ರತಿದಿನ ಕೊರಗುತ್ತಾಳೆ. ಈ ಕೊರಗು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಗಂಡನನ್ನು ಅತಿಯಾಗಿ ದ್ವೇಷಿಸುವುದಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಸಂಗೀತಾ ಒಂದು ನಿರ್ಧಾರ ಮಾಡ್ತಾಳೆ. ಅದೇನು ಅಂದರೆ ಅವಳ ಗಂಡನನ್ನು ಸಾಯಿಸಬೇಕೆಂಬ ನಿರ್ಧಾರ ಮಾಡ್ತಾಳೆ. ಒಂದು ದಿನ ಸಂಗೀತಾ ತನ್ನ ತಾಯಿಯ ಮನೆಗೆ ಹೋಗಿ ಮತ್ತು ಹೇಳ್ತಾಳೆ, ಅಮ್ಮ, ನಾನು ನನ್ನ ಗಂಡನೊಂದಿಗೆ ಬದುಕಲಾರೆ. ಅವರಿಗೆ ನಾನು ಇಷ್ಟ ಇಲ್ಲ. ನನ್ನನ್ನು ಕೀಳಾಗಿ ನೋಡ್ಕೊಳ್ತಾರೆ. ನನಗೆ ಗಂಡ ಬೇಡ. ನಾನು ಅವರನ್ನು ಸಾಯಿಸೋ ನಿರ್ಧಾರ ಮಾಡಿದ್ದೇನೆ ಎಂದು ಹೇಳ್ತಾಳೆ. ಆದರೆ ನನಗೆ ಒಂದು ಭಯ ಇದೆ. ಅದೇನ ಅಂದರೆ ಕಾನೂನು ಕೋರ್ಟುಗಳದ್ದು. ನಾನು ಅವರನ್ನು ಸಾಯಿಸಿದರೂ ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರದು. ದಯವಿಟ್ಟು ನನಗೆ ಸಹಾಯ ಮಾಡಮ್ಮ ಎಂದು ಹೇಳ್ತಾಳೆ. ಸಂಗೀತಾಳ ತಾಯಿಯೂ ಸಹ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾಳೆ. ಹಾಗೂ ಹೇಳ್ತಾಳೆ, ಮಗಳೇ, ನಾನು ನಿನಗೆ ಸಹಾಯ ಮಾಡ್ತೀನಿ. ಆದರೆ ನಾನು ಕೇಳೋ ಕೆಲಸ ನಿನ್ನಿಂದ ಮಾಡೋಕೆ ಆಗುತ್ತಾ ಇಲ್ವಾ ಅನ್ನೋದು ನನ್ನ ಗೊಂದಲ. ಸಂಗೀತಾ, ಅಮ್ಮ, ಅದು ಎಂತಹದ್ದೇ ಕಷ್ಟದ್ದೇ ಕೆಲಸ ಆಗಿರಲಿ, ನಾನು ಅದನ್ನು ಮಾಡ್ತೀನಿ ತಾಯಿ. ನೀನು ಈ 5 ಕಂಡೀಷನ್ಗಳನ್ನು ಫಾಲೋ ಮಾಡಿದರೆ ನೀನು ನಿನ್ನ ಗಂಡನನ್ನು ಸಾಯಿಸಬಹುದು. ನೀನು ಅವನೊಂದಿಗೆ ಶಾಂತವಾಗಿ ಇರಬೇಕು ಹಾಗೂ ಜಗಳ ಆಡಬಾರದು. ಹೀಗೆ ಮಾಡುವುದರಿಂದ ನಿನ್ನ ಮೇಲೆ ಯಾರಿಗೂ ಅನುಮಾನ ಬಾರದು. 2. ನೀನು ನಿನ್ನನ್ನು ಸುಂದರವಾಗಿಸಿಕೊಳ್ಳಬೇಕು, ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. 3. ನೀನು ಅವಳ ಬಗ್ಗೆ ಅತಿಯಾದ ಪ್ರೀತಿ ಕಾಳಜಿ ತೋರಿಸಬೇಕು. ಅವನ ಪ್ರೀತಿಯ ಮಾತಿಗೂ ಬೆಲೆ ಕೊಡಬೇಕು. ಅವನಿಗೆ ಪ್ರಾಮಾಣಿಕಳಾಗಿ ಇರಬೇಕು. 4. ಅವನಿಗೆ ಒಳ್ಳೆಯ ಗಿಫ್ಟ್ಗಳನ್ನು ಕೊಡು. ಅವನು ನಿನ್ನ ಇಷ್ಟಗಳನ್ನು ಇಷ್ಟಪಡಲಿಲ್ಲ ಅಂದರೂ ನೀನು ಅವನ ಅಭಿಪ್ರಾಯಕ್ಕೆ ನೀನೇ ಬೆಲೆ ಕೊಡು. 5. ಅವನಿಗೆ ಇಷ್ಟ ಆಗೋ ಅಡುಗೆಗಳನ್ನು ಮಾಡಿ ಊಟಕ್ಕೆ ಬಡಿಸು. ಪ್ರತಿದಿನ ಅವನ ಬರುವಿಕೆಗಾಗಿ ಕಾಯುತ್ತಿರು. ಈ ಎಲ್ಲ ಕೆಲಸಗಳನ್ನು ನೀನು ಮಾಡಿದರೆ ಖಂಡಿತ ನಿನ್ನ ಗಂಡನ ಸಾವಿನ ನಂತರ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರುವುದಿಲ್ಲ. ತಗೋ, ಈ ಪುಡಿಗಳನ್ನು ಪ್ರತಿದಿನ ನಿನ್ನ ಗಂಡನ ಊಟದಲ್ಲಿ ಬೆರೆಸು. ಇದು ಸ್ಲೋ ಪಾಯ್ಸನ್. ಖಂಡಿತ ನಿನ್ನ ಗಂಡ ಸಾಯ್ತಾನೆ. ಸಂಗೀತಾ 30 ದಿನಗಳ ನಂತರ ಅಳುತ್ತಾ ತನ್ನ ತಾಯಿಯ ಮನೆಗೆ ಬರುತ್ತಾಳೆ. ಅಮ್ಮ, ನನಗೆ ಈಗ ನನ್ನ ಗಂಡನ ಸಾಯಿಸೋ ಯಾವ ಉದ್ದೇಶನೂ ಇಲ್ಲ. ಅವರು ತುಂಬ ಬದಲಾಗಿದ್ದಾರೆ. ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ನನಗೆ ನನ್ನ ಗಂಡ ಬೇಕು. ಈಗಾಗಲೇ ಬೆರೆಸಿರುವ ವಿಷಯದಿಂದ ನನ್ನ ಗಂಡನನ್ನು ಹೇಗೆ ಕಾಪಾಡಿಕೊಳ್ಳೋದು? ಅಮ್ಮ, ಪ್ಲೀಸ್ ನನಗೆ ಸಹಾಯ ಮಾಡು ಎಂದು ಹೇಳುತ್ತಾಳೆ. ಆಗ ಅಮ್ಮ ಹೇಳ್ತಾಳೆ, ಸಂಗೀತಾ, ಅಳಬೇಡ, ಸಮಾಧಾನ ಮಾಡಿಕೊ. ನಿನ್ನ ತಪ್ಪಿನ ಅರಿವು ನಿನಗೆ ಆಗಿದೆ. ನೀನೇನು ಚಿಂತೆ ಮಾಡಬೇಡ. ನಿನ್ನ ಗಂಡನಿಗೆ ಏನೂ ಆಗಲ್ಲ. ನಾನು ಅವತ್ತು ನಿನಗೆ ಕೊಟ್ಟಿದ್ದು ಕೇವಲ ಅರಿಶಿನ ಪುಡಿ. ಅದರಿಂದ ನಿನ್ನ ಗಂಡನಿಗೆ ಏನೂ ಆಗುವುದಿಲ್ಲ. ಸಂಗೀತಾಳಿಗೆ ಅಚ್ಚರಿಯ ಜೊತೆಗೆ ಸಂತೋಷವೂ ಆಯಿತು. ತನ್ನ ತಪ್ಪಿನ ಅರಿವೂ ಆಯಿತು. ನೀವು ಯಾವ ಬುದ್ಧಿಮಾಂದನ ಮಾತನ್ನು ಕೇಳದೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ನೀನು ನನಗೆ ಈ ರೀತಿ ಕಂಡೀಷನ್ಗಳನ್ನು ಕೊಟ್ಟು ಸಮಯದ ಜೊತೆಗೆ ನನ್ನ ಸ್ಥಿತಿಯೂ ಬದಲಾಗುವಂತೆ ಮಾಡಿದ್ದೀರಿ. ಧನ್ಯವಾದಗಳು ಅಮ್ಮ. ಪ್ರೀತಿ, ಸ್ನೇಹ, ಸಂಬಂಧವು ಇವೆಲ್ಲವೂ ತುಂಬ ಅಮೂಲ್ಯವಾದದ್ದು. ನಾವು ಬೇರೆಯವರಿಗೆ ಇವುಗಳನ್ನೆಲ್ಲ ನೀಡಿದಾಗ ಮಾತ್ರ ಮರಳಿ ಪಡೆಯುತ್ತೇವೆ. ಬೇರೆಯವರಲ್ಲಿನ ಕುಂದುಕೊರತೆಗಳನ್ನು ಹೇಳುವ ಮುನ್ನ ನಾವೇನು, ನಮ್ಮ ಕರ್ತವ್ಯವೇನು, ನಮ್ಮ ತಪ್ಪುಗಳೇನು ನಮಗಷ್ಟೇ